ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಪ್ಪೀಸ್ ವ್ಲಾಗ್. ಫ್ರೆಂಡ್ಸ್, ಏನು ಗೊತ್ತಾ, ಇವತ್ತು ಕ್ಯಾನ್ವಾಸ್ ಡೇಟು ಇತ್ತು. ಸೊ ಹೋಗ್ತಾ ಇದ್ದೆ. ಎಲ್ಲಿಗೆ ಹೋಗ್ತಾ ಇದ್ದೆ ಅಂತಂದರೆ, ನಾನು ಇವತ್ತು ನಮ್ಮನ್ನ ಹಾಕಿದ್ದು ಉಕ್ಕುಡುಗಾತ್ರಿ ಗೊತ್ತಲ್ವಾ, ಉಕ್ಕುಡುಗಾತ್ರಿ ಅಜ್ಜಯ್ಯ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೊತೀನಿ. ಸೊ ಉಕ್ಕುಡುಗಾತ್ರಿ ಅಜ್ಜಯ್ಯಕ್ಕೆ ಹೋದ್ವಿ. ಆಮೇಲೆ ಅಲ್ಲೇ ಕೆಲವೊಂದು ಹಳ್ಳಿಗಳಿಗೆ ಹೋದ್ವಿ, ಪ್ರಚಾರ ಮಾಡಬೇಕು ಸ್ಕೂಲಿಗೆ ಸೇರಿಸ್ರಿ ಅಂತ. ಸೊ ಹಾಗಾಗಿ ಇವತ್ತು 2ನೇ ದಿನ ಆಗಿತ್ತು ನಂದು. ಸೊ ಬಂದ್ವಿ ಫ್ರೆಂಡ್ಸ್. ಇಲ್ಲಿ ಬಂದು ವೇಟ್ ಮಾಡ್ತಾ ಇದ್ದೀನಿ. ನನ್ನನ್ನು ಬಿಟ್ಟು ಬಂದುಬಿಟ್ಟಿದ್ರು ಬಸ್ಸು. ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ಬಿಟ್ಟು ಬಂದುಬಿಡ್ತು, ಅದು ಬೇಗ ಬಂದುಬಿಡ್ತು. ನಾನು ಹೆಂಗೆಂಗೋ ಸರ್ಕಸ್ ಮಾಡಿ ಗೌರ್ಮೆಂಟ್ ಬಸ್ ಹತ್ಕೊಂಡು ನಂದಿಗುಡಿಯಿಂದ ಯಾರ್ದೋ ಒಂದು ಬೈಕ್ ಹತ್ಕೊಂಡು ಅಲ್ಲಿಂದ ಹೊಳೆ ಹಾನ್ವೀರಿಲಿ ಕ್ಯಾನ್ವಾಸ್ ಮಾಡ್ತಾಯಿದ್ರು. ನಾನು ಕೋಟೆಹಾಳಿಗೆ ಬಂದು ಇಳಿದೆ. ನಮ್ಮ ಮಾಮ ಕರ್ಕೊಂಬಂದುಬಿಟ್ರು. ಅಲ್ಲಿಂದ ಬಂದು ನೆಕ್ಸ್ಟ್ ಇವ್ರ ಜೊತೆ ಜಾಯ್ನ್ ಆದೆ ಫ್ರೆಂಡ್ಸ್. ಕೋಟೆಹಾಳಿಗೆ ಬಂದು ನೆಕ್ಸ್ಟ್ ಕ್ಯಾನ್ವಾಸ್ ಕಂಟಿನ್ಯೂ ಮಾಡೋಣ ಅಂತ ಬಂದ್ವಿ. ಬಿಸಿಲಲ್ವಾ, ಸೊ ಹ್ಯಾಟೇಕನ್ ಮಾಡಲೇಬೇಕು. ಈ ಥರ ಇರುತ್ತೆ ನೋಡಿರಿ ನಮ್ಮ ಪರಿಸ್ಥಿತಿ, ಯಾರಿಗೆ ಹೇಳ್ಬೇಕು ಅಲ್ವಾ. ಸೊ ಏನು ಮಾಡೋಂಗಿಲ್ಲ, ಬಂದಿದ್ದುಣ್ಣೋ ಮಾರಾಯ ಅನ್ನಂಗೆ. ಸೊ ಬಂದಿದ್ದನ್ನ ಅನುಭವಿಸ್ಕೊಂಡು ಹೋಗ್ತಾ ಇರ್ಬೇಕು ಜೀವನದಲ್ಲಿ. ಸೊ ಆದರೂ ಒಂಥರ ಮಜಾನೇ ಫ್ರೆಂಡ್ಸ್. ಯಾಕೆ ಅಂದರೆ, ಏನೋ ಹೊಸ ಊರು ನೋಡ್ತೀವಿ, ಆಮೇಲೆ ಅಲ್ಲಿ ಏನೋ ಒಂಥರ ಆ್ಯಕ್ಟಿವಿಟೀಸ್ ಇರ್ತವೆ, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಕ್ಯಾನ್ವಾಸ್ ಮಾಡಿ ಸುಸ್ತಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಇಲ್ಲಿ ಯಾರ್ದೋ ಮನೆಯಲ್ಲಿ. ಹಾಗಂದ್ರೆ ಇವ್ರನ್ನ ಗೊತ್ತಲ್ವಾ, ನಮ್ಮ ಅನ್ನು ಸಿಸ್ಟರು ಮತ್ತು ಮಾಲಾ ಸಿಸ್ಟರು. ಭಾಳ ಸಖತ್ ಸೆಕೆ ಆಗ್ತಾಯಿತ್ತು ಫ್ರೆಂಡ್ಸ್. ಅದನ್ನು ನೆಕ್ಸ್ಟ್ ಮುಗಿಸ್ಕೊಂಡು ನಾವು ಹೊರಟಿದ್ದೆ. ಉಕ್ಕುಡುಗಾತ್ರಿ ಬಂದ್ವಿ. ಸೊ ಉಕ್ಕುಡುಗಾತ್ರಿ ಬಂದಾಗ ಇಲ್ಲಿ ಕ್ಯಾನ್ವಾಸ್ ಮಾಡಿ ಆ ಮಕ್ಳ ಹತ್ರನೂ ಸ್ವಲ್ಪ ನಂಬರೆಲ್ಲ ಇಸ್ಕೊಂಡು ಹಾಗೆ ಬಿಡ್ತೀವ ನಾವು. ಒಂದು ಪೋಸ್ಗಳೆಲ್ಲ ಕೊಟ್ಕೊಂಡು ಫೋಟೋ ಹೊಡ್ಕೊಂಡು ಬಂದೇ ಬಿಟ್ವಿ ನೋಡಿ. ಏನದು ಸಣ್ಣ ಸೈಕಲಲ್ಲಿ ಹೊಡೆದ್ವಿ, ದೊಡ್ಡ ಸೈಕಲಲ್ಲೂ ಹೊಡೆದ್ವಿ, ಫೋಟೋಸ್ ತಗೊಂಡ್ವಿ. ಅಲ್ಲೂ ಸ್ವಲ್ಪ ಎಂಜಾಯ್ ಆಯಿತು. ಎಂಜಾಯ್ ಜೊತೆಗೆ ನಾವು ಕ್ಯಾನ್ವಾಸು ಕೂಡ ಮುಗಿಸ್ಕೊಂಡು, ಸೊ ನಾವು ನೆಕ್ಸ್ಟು ಉಕ್ಕುಡುಗಾತ್ರಿ ಮುಗಿಸ್ಕೊಂಡು ನಾವು ಹೊರಟಿದ್ದೆ ನಮ್ಮೂರ ಕಡೆಗೆ ಪಯಣ. 4:15 ಆಗಿತ್ತು. ಈ ಥರ ಮನೆಗೆ ಹೋಗ್ಬಿಟ್ಟು ಕೊಟ್ಟು ಕ್ಯಾನ್ವಾಸ್ ಮಾಡಬೇಕು, ನಿಮ್ಮ ಮಕ್ಳನ್ನ ಸೇರಿಸ್ರಿ ಅಂತ. ಸೊ ಹಂಗಾಗಿ ಚೆನ್ನಾಗಿತ್ತು, ಒಂಥರ ಟ್ರಿಪ್ ಅನಿಸುತ್ತೆ, ಒನ್ ಡೇ ಪಿಕ್ನಿಕ್ ಅನಿಸುತ್ತೆ. ಒನ್ ಡೇ ಪಿಕ್ನಿಕ್ ಜೊತೆಗೆ ಈ ಬಿಸಿಲಾಗ ಹಾಟ್ ಅನಿಸುತ್ತೆ ಗೊತ್ತಾ. ಸೊ ಬಿಸಿಲಿಗೆ ಅದಕ್ಕೂ ಇಲ್ಲಿ ಗೋಲಿ ಆಡ್ತಾಯಿದ್ರು. ಸೊ ಏನೋ ಹೇಳ್ರಿ, ದೇಶೀಯ ಆಟಗಳನ್ನೆಲ್ಲ ಆಡಬೇಕು ಅಂತ ಅನಿಸ್ಬಿಡುತ್ತೆ. ನಾವು ಒಂದು ಕ್ಷಣ ಚಿಕ್ಕ ಮಕ್ಳು ಆಗ್ಬಿಡ್ಬೇಕು ಅಂತ ಅನಿಸ್ಬಿಡುತ್ತೆ. ಯಾಕಪ್ಪ ದೊಡ್ಡವರಾದ್ವಿ ಅಂತ ಅನಿಸ್ಬಿಡುತ್ತೆ ನೋಡಿ. ಅವ್ರ ಜೊತೆ ಬಿಡಲಿಲ್ಲ, ಅವಳು ಆಡ್ತಾಯಿದ್ಲು. ಸೊ ಹಂಗಾಗಿ ನಾನು ಆಡ್ತೀನಿ ಅಂತ ಬಂದೆ. ಪಲ್ಲೂ ಬಿಡಲಿಲ್ಲ, ಅಲ್ಲೂ ಕೂಡ ಗೋಲಿ ಆಟ ಆಡಿದ್ವಿ. ಹುಡ್ರ ಹತ್ರ ಸ್ವಲ್ಪ ಬರ್ಸ್ಕೊಂಡ್ವಿ. ಏನೋ ಒಂಥರ ಮಜಾ ಇತ್ತು. ಎಷ್ಟೋ ದಿನಗಳಾದಮೇಲೆ ಮಾಡಿರೋದು. ಭಾಳ ಚೆನ್ನಾಗಿತ್ತು, ಮಜಾ ಅನಿಸ್ತು ನಮ್ಮ ಫ್ರೆಂಡ್ಸ್. ಅದು ಮುಗಿಸ್ಕೊಂಡು ಮತ್ತೆ ಅಲ್ಲೇ ಕೂತ್ಕೊಂಡ್ರೆ ಬೈತಾರೆ ಅಂತ ಅಂದ್ಬಿಟ್ಟು ನಮ್ಮ ಲೀಡರ್ಸ್ ಎಲ್ಲ ಬೈತಾರೆ ಅಂದ್ಕೊಂಡು ಸುಮ್ಮನೆ ಮತ್ತೆ ಕೊಟ್ಟು ಬಂದ್ವಿ ನೋಡಿ ಫ್ರೆಂಡ್ಸ್. ಇದೆ ಉಕ್ಕುಡುಗಾತ್ರಿ ಅಜ್ಜಯ್ಯ. ಯಾರೆಲ್ಲ ನೋಡಿಲ್ಲ, ತುಂಬ ಫೇಮಸ್ ಅಂತಲೇ ಹೇಳ್ಬೋದು ಈ ಜಾಗ. ದೆವ್ವಂ ಬಿಡಿಸೋದ್ರಲ್ಲಿ ಫೇಮಸ್ಸು. ತುಂಬ ಹಿಸ್ಟಾರಿಕಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಈ ಉಕ್ಕುಡುಗಾತ್ರಿ. ಸೊ ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಿದ್ರು, ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಒಂದು ಸಲ ಇಲ್ಲಿ ವಿಸಿಟ್ ಮಾಡಿ, ನಿಮಗೂ ಒಂದು ಸ್ವಲ್ಪ ಮನಸ್ಸಿಗೆ ಶಾಂತಿ ಅಂತ ಸಿಗುತ್ತೆ ಅಂತ ಹೇಳ್ತಾ, ಇದು ಲೊಕೇಟ್ ಆಗಿರೋದು ಹರಿಹರ ತಾಲೂಕು, ದಾವಣಗೆರೆ ಡಿಸ್ಟಿಕ್ಗೆ. ಉಕ್ಕುಡುಗಾತ್ರಿ ಅಂತ ಗೊತ್ತಿರುತ್ತೆ, ಇದ್ರದ್ದು ಮೂವಿನೂ ಮಾಡಿದ್ದಾರೆ ಹಾಗಾಗಿ. ಸೊ ಆಮೇಲೆ ನೆಕ್ಸ್ಟ್ ಇಲ್ಲಿ ನೆರಳಿ ಕೂತ್ಕೊಂಡ್ವಿ ಫ್ರೆಂಡ್ಸ್. ಅವಾಗೆ ಯಾವುದೋ ಸ್ಟೂಡೆಂಟ್ ಬಂದು, ನಮ್ಮ ಕಾಲೇಜಿನ ಸ್ಟೂಡೆಂಟ್ ಬಂದು ಕರೆದ. ಮತ್ತು ಅಲ್ಲೆಲ್ಲ ಯಾರ ಮನೆಗೂ ಹೋಗಲಿಲ್ಲ. ನೆಕ್ಸ್ಟ್ ಇಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ವಿ ನೆಕ್ಸ್ಟ್ ಬರೋರಿಗೆ. ಬಿಸಿಲಿಗೆ ಅದಕ್ಕೂ ಸಾಕಾಗಿತ್ತು. ಇಷ್ಟು ಹೇಳ್ತಾ ಮತ್ತು ನಮ್ಮ ಪಯಣ ನಮ್ಮ ಮನೆ ಕಡೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇದು ನೋಡಿರಿ, ತುಂಗಭದ್ರಾ ನದಿ ನಂದಿಗುಡಿ ಹತ್ರ ಇದೆ. ಸೊ ಚೆನ್ನಾಗಿದೆ ಇದು ಕೂಡ. ಇಷ್ಟು ಮುಗಿಸ್ಕೊಂಡು ನಮ್ಮ ಗಾಡಿ ತಗೊಂಡು ನಾವು ಹೊರಟಿದ್ದೆ ನಮ್ಮ ಮನೆಗೆ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.